ಇದ್ರ ಜೊತೆಗೆ ಬಿಜೆಪಿಯ ಬಣಬಡಿದಾಟ ಕೂಡ ಸದ್ಯಕ್ಕೆ ನಿಲ್ಲುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕೆಂದರೆ ದಿನಕ್ಕೊಂದು ಹೊಸ ತಿರುವನ್ನು ಈ ಬಿಜೆಪಿಯ ಒಳ ರಾಜಕೀಯ ಪಡೆದುಕೊಳ್ತಾ ಇದೆ. ಅತ್ತ ರೇಣುಕಾಚಾರ್ಯ ಕೂಡ ಇವತ್ತು ಮಾತನಾಡಿದ್ದಾರೆ. ಪ್ರಮುಖವಾಗಿ ಯತ್ನಾಳ್ ಅವ್ರ ಬಗ್ಗೆ ಮಾತನಾಡ್ತಾ ಯತ್ನಾಳ್ ಅವರನ್ನು ದುರುಪಯೋಗ ಪಡಿಸ್ಕೊಳ್ಳಾಗ್ತಾ ಇದೆ, ಹೀಗಾಗಿ ನಿಜಕ್ಕೂ ಅವರು ಬಲಿಪಶು ಆಗ್ತಾರೆ ಅಂತ ಹೇಳ್ತಿದ್ದಾರೆ. ಅಫ್ಕೋರ್ಸ್ ಇದಕ್ಕೆ ಯತ್ನಾಳ್ ಕೂಡ ತಿರುಗೇಟನ್ನು ಕೊಡ್ತಾರೆ, ಯಾಕೆಂದರೆ ಅವರು ಕೂಡ ಸುಮ್ಮನೆ ಇರುವಂಥ ವ್ಯಕ್ತಿಯಲ್ಲ. ಆದರೆ ಇವರ ಈ ಮಾತಿನ ಚಕಮಕಿಗಳು ಪದೇ ಪದೇ ನೀಡ್ತಾ ಇರುವಂಥ ಹೇಳಿಕೆಗಳಿಂದ ಈಗ ಬಿಜೆಪಿ ಮನೆ ನಿಜಕ್ಕೂ ಒಡೆದ ಮನೆ ಆಗ್ತಾ ಇದೆ. ವೀರಶೈವ ಲಿಂಗಾಯತ ಮಹಾಸಂಘ ಸಮಾವೇಶನ ಮಾಡೇ ಮಾಡ್ತೀವಿ. ಅದಾದ ಒಂದು ವಾರದೊಳಗೆ 10 ಲಕ್ಷ ಹಿಂದೂ ಮಹಾಸಂಗಮವನ್ನು ಮಾಡ್ತೀವಿ. 10 ಲಕ್ಷ ಜನರು ಮೇ 15ರೊಳಗೆ ದಾವಣಗೆರೆಯಲ್ಲಿ ಮಾಡೇ ಮಾಡ್ತೀವಿ. ಯಾವುದೋ ಯಡಿಯೂರಪ್ಪನ ವೈಭವೀಕರಣ ಆಗಲಿ, ವಿಜಯೇಂದ್ರನ ಜೈಕಾರ ಹಾಕಲಿಕ್ಕೆ ನಾವು ಮಾಡೋದಿಲ್ಲ. ಸಮಸ್ತ ಹಿಂದೂಗಳ ಸಲುವಾಗಿ ನಾವು ಮಾಡ್ತೀವಿ. ಇದಕ್ಕೆ ಜಗ್ಗಲ್ಲ ಬಗ್ಗಲ್ಲ ಕುಗ್ಗಲ್ಲ. ಫೈಟ್ ತೀವ್ರ ಸೆಣಸಾಟ. ಇದೀಗ ಶಕ್ತಿ ಪ್ರದರ್ಶನಕ್ಕೆ ಎರಡು ಬಣಗಳು ವೇದಿಕೆ ಸಿದ್ಧಗೊಳಿಸುತ್ತಿವೆ. ಬಿಜೆಪಿಯಲ್ಲಿ ತಮ್ಮ ತಾಕತ್ತು ಏನು ಅಂತ ತೋರಿಸೋಕೆ ಬೃಹತ್ ಸಮಾವೇಶ ಮಾರ್ಗ ಹಿಡಿದಿದ್ದಾರೆ. ಎರಡೂ ಬಣಗಳ ಗುದ್ದಾಟಕ್ಕೆ ದಾವಣಗೆರೆಯೇ ಅಖಾಡ ಆಗೋದು ಬಹುತೇಕ ಫಿಕ್ಸ್ ಆಗಿದೆ. ಆ ಸಮಾವೇಶ ಮತ್ಯಾವುದೂ ಅಲ್ಲ, ಅದುವೇ ಹಿಂದೂ ಮಹಾಸಂಗಮ ವರ್ಸಸ್ ವೀರಶೈವ ಮಹಾಸಂಗಮ. ಹೌದು, BY ವಿಜೇಂದ್ರ ಟೀಮ್ ಮಾರ್ಚ್ 15ರೊಳಗೆ ವೀರಶೈವ ಲಿಂಗಾಯತ ಮಹಾಸಂಗಮ ಮಾಡೋಕೆ ಸಿದ್ಧತೆ ಮಾಡಿಕೊಂಡಿದೆ. ಇದರ ನೇತೃತ್ವ ಬಿಜೆಪಿ ಮಾಜಿ ಶಾಸಕ MP ರೇಣುಕಾಚಾರ್ಯ ವಹಿಸಿದ್ದಾರೆ. ಸಮಾವೇಶ ಬೇಡ, ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಯಡಿಯೂರಪ್ಪ ಸೂಚನೆ ಕೊಟ್ಟಿದ್ರು. MP ರೇಣುಕಾಚಾರ್ಯ ಮಾತ್ರ ಸಮಾವೇಶ ನಡೆಸಿಯೇ ತಿರುತ್ತೇವೆ, ಮೇ 15ರೊಳಗೆ ಸಮಾವೇಶ ಮಾಡ್ತೀವಿ ಅಂತ ಘಂಟಾಘೋಷವಾಗಿ ಹೇಳಿದ್ದಾರೆ. ಈಗಾಗಲೇ 17 ಜಿಲ್ಲೆಗಳಲ್ಲಿ ಸಭೆಗಳನ್ನು ಮಾಡಿದೀವಿ. ಇನ್ನು 10-11 ಜಿಲ್ಲೆಗಳು ಮಾತ್ರ ಬಾಕಿ ಇದೆ, ಇವನ್ನೂ ಮಾಡ್ತೀವಿ. ಯಡಿಯೂರಪ್ಪನವರು ವಿಜಯೇಂದ್ರ ಬೇಡ ಅಂತ ಹೇಳಿದರೆ, ಯಡಿಯೂರಪ್ಪನವ್ರು ಯಾಕೆ ಮಾಧ್ಯಮಸ್ಥಿಗೆ ಕೆಲವರು ಹೇಳ್ತಾರೆ, ಅವ್ರು ಸುಳ್ಳು ಹೇಳ್ತಾರೆ. ಯಡಿಯೂರಪ್ಪ ಯಾವತ್ತೂ ತೋರ್ಗಣಿಕೆಗೆ ಹೇಳಲ್ಲ. ನಾನು ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ಅಂದರೆ ಮುಜುಗರ ಆಗುತ್ತೆ ಅಂತ ಯಡಿಯೂರಪ್ಪನವ್ರು ಹೇಳಿದರು. ವಿಜಯೇಂದ್ರ ಬೇಡ ಅಂತ ನಮಗೆ ಹೇಳಿದ್ದು ಸತ್ಯ. ಅದು ನಾವು ಹೇಳ್ತಾ ಇದೀವಿ, ಯಡಿಯೂರಪ್ಪನವರು ವಿಜಯೇಂದ್ರ ಬೇಡ ಅಂತ ಹೇಳಿದ್ದಾರೆ. ಆದರೂ ನಾವು ಸಮಯ ಇದನ್ನೇನು ವೀರಶೈವ ಲಿಂಗಾಯತ ಮಹಾಸಂಘ ಸಮಾವೇಶನ ಮಾಡೇ ಮಾಡ್ತೀವಿ. ಅಂದರೆ ಇಡೀ ರಾಜ್ಯದ ಉದ್ದಗಲಕ್ಕೆಲ್ಲ ನಮ್ಮ ಒಳಪಂಗಡಗಳು, ಸಮುದಾಯದ ಮುಖಂಡರುಗಳು ಈ ಒಟ್ಟಾಗಬೇಕು, ಒಂದಾಗಬೇಕು, ಸಮಾವೇಶ ಮಾಡಬೇಕಂತ ಎಲ್ಲರೂ ಹೇಳ್ತಾರೆ. ಮಠಾಧೀಶರ ಆಶೀರ್ವಾದ ಇದೆ. ಪಕ್ಷಾತೀತ ಎಲ್ಲರ ಬರೀ 5-10 ಲಕ್ಷ ಜನ ಐತಿಹಾಸಿಕ ಸಮಾವೇಶನ ಮಾಡೇ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಸಮಾವೇಶಗಳು ನಿಲ್ಲಲ್ಲ. ನಾವು ಮೇ 15ರೊಳಗೆ ದಾವಣಗೆರೆಯಲ್ಲಿ ಮಾಡೇ ಮಾಡ್ತೀವಿ. ಯಾರು ಏನು ಬೇಕಾದ್ರೂ ಹೇಳಿ, ಇದಕ್ಕೆ ಜಗ್ಗಲ್ಲ ಬಗ್ಗಲ್ಲ ಕುಗ್ಗಲ್ಲ. ನಿನ್ನ ಬಲಿ ಕೊಡ್ತಿದ್ದಾರೆ, ಅರ್ಥ ಮಾಡಿಕೊಳ್ಳು ಎಂದ ರೇಣುಕಾ. ವಿಜಯೇಂದ್ರ ವಿರುದ್ಧ ಸಮರ ಸಾರಿರುವ ಯತ್ನಾಳ್ರನ್ನ MP ರೇಣುಕಾಚಾರ್ಯ ಎಚ್ಚರಿಸುವ ಕೆಲಸ ಮಾಡಿದ್ರು. ಯತ್ನಾಳ್, ನೀನು ಅರ್ಥ ಮಾಡ್ಕೋ, ನಿನ್ನ ಬಲಿ ಕೊಡ್ತಿದ್ದಾರೆ ಅಂತ ಹರಿಹಾಯ್ದ್ರು. ನೀನು ಬಬಲೇಶ್ವರದ ಪ್ರಭಾವಿ ಸಚಿವನ ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡೆ. ಅಪ್ಪು ಪಟ್ಟಣ್ ಶೆಟ್ಟಿಗೆ ಟಿಕೆಟ್ ಬೇಡ ಅಂತೇಳಿ ನೀನು ಯಡಿಯೂರಪ್ಪನ ಕಾಲಿಡಿದು BJP ಬಂದು ಟಿಕೆಟ್ ತಗೊಳ್ಳಿಲ್ವ? ಅವತ್ತು ಯಡಿಯೂರಪ್ಪ ಭಾರಿ ಒಳ್ಳೆಯರಾಗಿದ್ರ. ನಿನ್ನನ್ನು ಬಲಿಪಶು ಮಾಡ್ತಾರೆ, ಬಲಿ ಕೊಡ್ತಾ ಇದ್ದಾರೆ, ಅರ್ಥ ಮಾಡ್ಕೋಬೇಕು. ಯಡಿಯೂರಪ್ಪ ವೀರಶೈವ ಲಿಂಗಾಯತ ಪ್ರಶ್ನಾತೀತ ನಾಯಕ, ಎಲ್ಲ ಸಮುದಾಯದ ನಾಯಕ, SC ST OBC, ಅರ್ಥ ಮಾಡ್ಕೋಬೇಕು. ಹಿಂದೂ ಮಹಾಸಂಗಮಕ್ಕೆ ಯತ್ನಾಳ್ ಬಣ ಸಜ್ಜು. ಯುಗಾದಿಯ ಹಬ್ಬದ ಬಳಿಕ ರಾಜ್ಯಾದ್ಯಂತ ಪ್ರವಾಸ. ರೇಣುಕಾಚಾರ್ಯ ಸಮಾವೇಶ ಮಾಡಿದ ಒಂದೇ ವಾರದಲ್ಲಿ ಸಮಾವೇಶ ಮಾಡ್ತೀವಿ ಅಂತ ಶಾಸಕ ಯತ್ನಾಳ್ ಟೀಮ್ ಸವಾಲ್ ಹಾಕಿದೆ. ದಾವಣಗೆರೆಯಲ್ಲಿ ಬೃಹತ್ ಹಿಂದೂ ಸಮಾವೇಶ ಮಾಡೋಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಸಮಾವೇಶಕ್ಕಾಗಿ ಯುಗಾದಿ ಬಳಿಕ ಚಾಮರಾಜನಗರದಿಂದ ಬಸವ ಕಲ್ಯಾಣದವರೆಗೆ ಯತ್ನಾಳ್ ಟೀಮ್ ಪ್ರವಾಸ ಕೈಗೊಳ್ಳಲಿದೆ. ದಾವಣಗೆರೆಯಲ್ಲೇನು ವಿಜಯೇಂದ್ರನ ಟೀಮು ನಾವೊಂದು ಲಿಂಗಾಯತರ ಮಹಾಸಭೆ ಮಾಡ್ತೀವಿ ಅಂತಾರಲ್ಲ, ಅದಾದ ಒಂದು ವಾರದೊಳಗೆ ನಾವು ದಾವಣಗೆರೆಯಲ್ಲಿ 10 ಲಕ್ಷ ಹಿಂದೂ ಮಹಾಸಂಗಮವನ್ನು ಮಾಡ್ತೀವಿ. 10 ಲಕ್ಷ ಜನರು. ಯಾವುದೋ ಯಡಿಯೂರಪ್ಪನ ವೈಭವೀಕರಣ ಆಗಲಿ, ಯಡಿಯೂರಪ್ಪನ ಹುಟ್ಟುಹಬ್ಬ ಆಗಲಿ, ವಿಜಯೇಂದ್ರನ ಜೈಕಾರ ಹಾಕಲಿಕ್ಕೆ ನಾವು ಮಾಡೋದಿಲ್ಲ. ಸಮಸ್ತ ಹಿಂದೂಗಳ ಸಲುವಾಗಿ ನಾವು ಮಾಡ್ತೀವಿ. ರೇಣುಕಾಚಾರ್ಯ ಟೀಮ್ನಿಂದ ದಾವಣಗೆರೆಯಲ್ಲಿ ವೀರಶೈವ ಲಿಂಗಾಯತ ಮಹಾಸಂಗಮ ಸಮಾವೇಶದ ಬಳಿಕವೇ ಯತ್ನಾಳ್ ಟೀಮ್ನಿಂದ ಹಿಂದೂ ಸಮಾವೇಶ ಜರುಗಲಿದೆ. ಈ ಮಧ್ಯೆ ತಿಂಗಳ ಅಂತ್ಯಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ನಿರ್ಧಾರವಾಗಿ
ಘೋಷಣೆಯಾಗುವ ನಿರೀಕ್ಷೆ ಇದೆ. ಒಂದು ವೇಳೆ ರಾಜ್ಯಾಧ್ಯಕ್ಷ ಸ್ಥಾನದ ಅಧಿಕೃತ ಘೋಷಣೆ ಆದರೆ ಆ ಬಳಿಕ ಪಕ್ಷದಲ್ಲಿನ ಚಟುವಟಿಕೆಗಳು ತಿರುವು ಪಡೆದುಕೊಳ್ಳುವ ಸಾಧ್ಯತೆಗಳಿವೆ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು.